ಹರಿ ಓಂ, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಮಾರುತಿ. ಸೊ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಎಷ್ಟೋ ಜನಕ್ಕೆ ನಾವು ಹೊಸದಾಗಿ ರೈಡ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಾ ಇದ್ದೀನಿ. ಎಲ್ಲಿಗಪ್ಪ ಅಂತಂದರೆ ಉತ್ತರ ಪ್ರದೇಶದ ಶ್ರೀ ರಾಮ ಜನ್ಮಭೂಮಿ ಅಯೋಧ್ಯೆಗೆ ನಾವು ಸೈಕಲ್ ಮುಖಾಂತರ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಪ್ಲ್ಯಾನ್ ಮಾಡೋದಕ್ಕಿಂತ ಪ್ಲ್ಯಾನ್ ಎಲ್ಲ ಆಗೋಗಿದೆ. ಸೊ ಇನ್ನೇನು ಹೊರಡಬೇಕು ಅಷ್ಟೇ. ನಮಗೆ ಈ ಒಂದು ರೈಡ್ಗೆ ಸ್ಪಾನ್ಸರ್ ಮಾಡಿರೋದು ಬಂದ್ಬಿಟ್ಟು ಸೇವಾ ಕನ್ನಡಿಗರ ಟ್ರಸ್ಟ್ ಬೆಂಗಳೂರು. ಸೊ ಇವರೇ ನಮ್ಮ ಒಂದು ರೈಡ್ನ ಸ್ಪಾನ್ಸರ್ಸು. ಮತ್ತು ಮೈಸೂರಿನ ಹಿಂದೂ ಕಾರ್ಯಕರ್ತರು ಸಂಕಷ್ಟಕ್ಕೆ ಆರ್ಥಿಕ ನೆರವು ಅಂತ ಅವರ ಒಂದು ಟ್ರಸ್ಟ್ ಕೂಡ ನಮಗೆ ಈ ಒಂದು ರೈಡ್ಗೆ ಸ್ಪಾನ್ಸರ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಎರಡು ಟೀಮಿಂದ ನಾವು ಸ್ಪಾನ್ಸರ್ಶಿಪ್ನ ತೊಗೊಂಡ್ಬಿಟ್ಟು ಈ ಒಂದು ರೈಡ್ಗೆ ಹೋಗ್ತಾ ಇದ್ದೀವಿ. ಸೊ ಎರಡೂ ರೈಡಿಂದ ನಮಗೆ ಸೈಕಲ್ಸು ಕೂಡ ಸಿಕ್ಕಿದೆ. ಸೊ ಈ ಒಂದು ರೈಡ್ನ ಉದ್ದೇಶ ಏನಪ್ಪ ಅಂತಂದರೆ, ಸೊ ಒಂದು ಫಿಟ್ನೆಸ್ ಅವೇರ್ನೆಸ್ ಬಗ್ಗೆನೂ ನಾವು ಹೇಳ್ತಾ ಹೋಗ್ತೀವಿ. ಯಾಕಂದರೆ ಇವಾಗಿನ ಜನ್ರೇಷನ್ ಹುಡುಗರಲ್ಲ, ಸೊ ತುಂಬಾ ಏನಾದ್ರು ದುಶ್ಚಟಗಳಿಗೆ ಬಲಿಯಾಗ್ಬಿಟ್ಟು ಹಾಳಾಗ್ತಾ ಇದ್ದಾರೆ. ಆ ಥರ ಆಗಬೇಡಿ. ಒಂದು ಸೈಕಲ್ ತಗೊಳ್ಳಿ, ಸೈಕಲ್ನಲ್ಲಿ ಆರಾಮಾಗಿ ಅಡ್ಡಾಡಿ ನೇಚರ್ ಫೀಲ್ ಮಾಡಿ ಅನ್ನೋದಕ್ಕೆ ಹೇಳ್ಬೇಕು. ಆಮೇಲೆ ನಮ್ಮ ಒಂದು ಧರ್ಮ ಪ್ರಚಾರ, ನಮ್ಮ ಒಂದು ಹಿಂದೂ ಧರ್ಮದ ಬಗ್ಗೆ ಪ್ರಚಾರನೆ ಅಂತಲೇ ಹೇಳ್ಬೋದು. ಇದನ್ನು ಒಂದು ಪ್ಯಾಷನಿಕ್ ತಗೊಂಡು ಮಾಡ್ಬೋದು. ಮತ್ತು ನಾವು ಹೋಗ್ತಾ ಇರೋ ಉದ್ದೇಶ ಹಿಂದೂ ದೇವಾಲಯಗಳಿಗೆಲ್ಲ ಭೇಟಿ ಕೊಟ್ಟು ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಅಂತ, ನಿಮಗೆಲ್ಲ ತೋರಿಸ್ಬೇಕು ಅಂತಲೇ ನಾವು ಹೊರಟಿರೋದು. ಈಗ ಜ್ಯೋತಿರ್ಲಿಂಗಗಳಾಗಲಿ ಅಂತ ಒಳ್ಳೊಳ್ಳೆ ಹಿಂದೂ ದೇವಾಲಯಗಳಿಗೆಲ್ಲ ವಿಸಿಟ್ ಮಾಡ್ತೀವಿ. ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಎಲ್ಲ ಬರ್ತಾ ಹೋಗುತ್ತೆ. ಸೊ ಲಾಸ್ಟ್ ಟೈಮ್ ಆಗೋ ಥರ ಪ್ರಾಬ್ಲಮ್ ಮಾಡ್ಕೊಳಲ್ಲ ಈ ಸತಿ. ಲಾಸ್ಟ್ ಟೈಮ್ ತಿರುಪತಿಗೆ ಹೋದಾಗ ತುಂಬ ಪ್ರಾಬ್ಲಮ್ ಆಯಿತು ನನಗೆ. ಸೊ ಈ ಸತಿ ಆ ಥರ ಪ್ರಾಬ್ಲಮ್ ಮಾಡ್ಕೊಳಲ್ಲ. ಸೊ ಆದಷ್ಟು ಸೇಫಾಗಿ ಹೋಗಿ ಸೇಫಾಗಿ ಬರಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಮತ್ತು ಸೈಕಲ್ಸ್ ಕೂಡ ನಾನು ಸ್ಟೋರಿಲಿ ಹಾಕಿದ್ದೆ, ನಿನ್ನೆ ಎಲ್ಲ ನೋಡಿರ್ಬಹುದೇನೋ, ನೀವು ಗೊತ್ತಿಲ್ಲ. ಆದರೂ ನನ್ನ ಒಂದು ಸೈಕಲ್ ಇಲ್ಲೇ ಇದೆ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಬನ್ನಿ. ಇನ್ನು ಅನ್ವೀಲಿಂಗ್ ಮಾಡಿಲ್ಲ, ಎಲ್ಲ ರ್ಯಾಪ್ ಮಾಡಿಸ್ಕೊಂಡು ಅಲ್ಲಿಂದ ತಂದಿದ್ದೆ. ಸೊ ಯಾವುದೇ ಥರ ಅನ್ವೀಲಿಂಗ್ ಏನು ಮಾಡಿಲ್ಲ ಇನ್ನು. ಸೊ ಇವಾಗ ಅನ್ವೀಲ್ ಮಾಡಿ ಅದರದೆಲ್ಲ ವೀಡಿಯೋ ಮಾಡುವ. ಬನ್ನಿ, ಯಾವ ಥರ ಇದೆ ಸೈಕಲ್ಲು, ನಿಮಗೂ ಯಾವ ಬ್ರ್ಯಾಂಡ್ ಎಲ್ಲ ತಿಳಿಸ್ತೀನಿ, ಬನ್ನಿ ಹೋಗುವ. ಸೊ ನೋಡ್ತಾ ಇದ್ದೀರಲ್ಲ, ಇದೇ ಸೈಕಲ್ಲು. ಸೊ ಬ್ರ್ಯಾಂಡ್ ಹೆಸರು ಬಂದ್ಬಿಟ್ಟು 91 ಅಂತ, 91 ಅಂತ ಬ್ರ್ಯಾಂಡ್ ಹೆಸರು ಇದು KTMದು ಸಬ್ ಬ್ರ್ಯಾಂಡ್ ಆಗಿರುತ್ತೆ. ಇದು ತುಂಬಾ ಚೆನ್ನಾಗಿದೆ. ಗೇರ್ ಸೈಕಲ್ಲು, ಮುಂದ್ಗಡೆ 3 ಗೇರು, ಹಿಂದ್ಗಡೆ 7 ಗೇರ್ಸು, ಅಂದರೆ 3:7 21 ಗೇರ್ ಲೆಕ್ಕ. ಇದು ಅಂದರೆ 21 ಗೇರ್ ಅಂತಲೇ ಕರೆಯೋದು ಇದನ್ನು. ಸೊ ಎಲ್ಲ ಗೇರ್ ಸಿಸ್ಟಮ್ ಇಲ್ಲೆಲ್ಲ ವರ್ಕ್ ಆಗುತ್ತೆ, ನೋಡ್ತಿರ್ಬೋದು. ನಿಮಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ, ಆದ್ರೂ ಇನ್ನೊಂದ್ಸತಿ ಹೇಳಿದೆ. ಎಲ್ಲ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡೇ ತಗೊಂಬಂದಿದ್ದೀವಿ ಸೈಕಲ್ಲು. ಇದೆಲ್ಲ ಪ್ಯಾಕಿಂಗ್ ಮಾಡಿಸ್ಕೊಂಡೇ ತಂದಿದ್ವಿ. ಬನ್ನಿ ಒಂದೊಂದಾಗಿ ಓಪನ್ ಮಾಡೋಣ. ಇದು ಹೂವು ಆಲ್ರೆಡಿ ಹಾಳಾಗಿದೆ, ತೆಗೆದಾಕ್ಬಿಟ್ಟು ಬೇರೆ ಹೂವು ಹಾಕುವ. ಸೊ ಇದನ್ನು ಹಾಕಿರು. ಸೇವಾ ಕನ್ನಡಿಗರು, ಇದು ಕೂಡ ಟ್ರಸ್ಟ್ ಹೆಸರನ್ನು ಕೂಡ ನಾವು ಹಾಕ್ಕೊಂಡಿದ್ದೀವಿ. ಸೊ ಮತ್ತು ಬ್ರ್ಯಾಂಡ್ ಹೆಸರು 91. ನೋಡೋದ್ರಲ್ಲ ಸೈಕಲ್ ಹೇಗಿತ್ತು ಅಂತ ಕಮೆಂಟ್ ಅಂತ ತಿಳಿಸಿ. ಸೊ ಈ ಒಂದು ರೈಡ್ನ ಪ್ರಾಯೋಜಕರು ಅಂದರೆ ಸ್ಪಾನ್ಸರ್ಡ್ ಬೈ ಸೇವಾ ಕನ್ನಡಿಗರ ಟ್ರಸ್ಟ್, ಶ್ರಮದ ಒಂದು ಅಂಶ ಧರ್ಮಕ್ಕಾಗಿ ಅಂತ ಇದೊಂದು ಟ್ಯಾಗ್ ಲೈನು. ಇದೇ ನಮ್ಮ ಸ್ಪಾನ್ಸರು ಈ ಸತಿಗೆ. ಇದು ಮತ್ತೆ ಮೈಸೂರಿನ ಹಿಂದೂ ಕಾರ್ಯಕರ್ತರು ಸಂಕಷ್ಟಕ್ಕೆ ಆರ್ಥಿಕ ನೆರವು ಅಂತ ಇನ್ನೊಂದು ಮೈಸೂರು ಗ್ರೂಪು, ಮತ್ತು ಇದು ಬೆಂಗಳೂರು ಗ್ರೂಪು. ಇದು ಬೆಂಗಳೂರು ಗ್ರೂಪು ಸೇವಾ ಕನ್ನಡಿಗರ ಟ್ರಸ್ಟ್ ಅಂತ. ಇವ್ರದ್ದು ಫೇಸ್ಬುಕ್ ಚಾನಲ್ ಕೂಡ ಇದೆ, ನೀವು ವಿಸಿಟ್ ಕೂಡ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅಲ್ಲೂ ಕೂಡ ಅವ್ರನ್ನ ಫಾಲೋ ಮಾಡಿ ಅಂತ ಹೇಳ್ತಾ, ಇಲ್ಲಿ ನಮ್ಮನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇನ್ಸ್ಟಾದಲ್ಲಿ ನೋಡ್ತಾ ಇದ್ರೆ ಫಾಲೋ ಕೂಡ ಮಾಡ್ಕೋಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋಲಿಗೆ ಎಂಡ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ನಾವು ಇದೇ ಶನಿವಾರ ಅಂದರೆ ಆಗಸ್ಟ್ 2ನೇ ತಾರೀಕು ರೈಡ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಯಾರಾದರೂ ಹೊಸದುರ್ಗ ಸುತ್ತಮುತ್ತ ಇದ್ದರೆ, ಹೊಸದುರ್ಗದ ಪೊಲೀಸ್ ಸ್ಟೇಷನ್ ಹಿಂಭಾಗದಲ್ಲಿರೋ ಗಣೇಶನ ದೇವಸ್ಥಾನ ಹತ್ರ ಬಂದರೆ ನಾವು ಕೂಡ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತಾ ಇರೋದು ರೈಡ.
ಅಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂದ್ರೆ ನೀವು ಬಂದು ನಮ್ಮನ್ನು ಆರೈಸಿದ್ರೆ ಅದೇ ನಮಗೆ ಒಂದು ದೊಡ್ಡ ಸಂತೋಷ, ಖುಷಿ ಅಂತ ಹೇಳ್ಬೋದು. ಯಾರಾದ್ರೂ ಫ್ರೀ ಆಗಿದ್ರೆ ಅಲ್ಲೇ ಸುತ್ತಮುತ್ತ ಯಾರಾದ್ರೂ ಇದ್ರೆ ಹೊಸದುರ್ಗ ಸುತ್ತಮುತ್ತ ಬಂದು ನಮ್ಮನ್ನು ಕೂಡ ಭೇಟಿಯಾಗಿ ಶನಿವಾರದಲ್ಲಿ ಸಿಗುವ ಅಂತ ಹೇಳ್ತಾ, ಓಕೆ ಫ್ರೆಂಡ್ಸ್, ಬಾಯ್.